ಪರಿಸರ ಅಧ್ಯಯನ 5ನೇ ತರಗತಿ EVS ವಿಷಯ. ಈ ಒಂದು ವಿಷಯ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಕರ್ನಾಟಕ TET ಆಗಿರ್ಬೋದು, PSTR ಆಗಿರ್ಬೋದು, ಇವನ್ GPSTR ಎಕ್ಸಾಮ್ನ ಬರಿತಾ ಇದ್ದಾರೆ ಅಂದರೆ ಅವರಿಗೂ ಕೂಡ ಬಹಳಷ್ಟು ವಿಡಿಯೋ ಹೆಲ್ಪ್ ಆಗ್ತಕ್ಕಂಥದ್ದು. ತಡ ಮಾಡದೆ ಮೊದಲನೇ ಚಾಪ್ಟರ್ ಆಗಿರತಕ್ಕಂಥ ಜೀವ ಪ್ರಪಂಚದ ಮೇಲೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಜೀವಿಗಳ ದೇಹದ ರಚನಾತ್ಮಕ ಘಟಕ ಯಾವುದು? ಜೀವಿಗಳ ದೇಹದ ರಚನಾತ್ಮಕ ಘಟಕ ಯಾವುದು? ಉತ್ತರ ಜೀವಕೋಶ. ಜೀವಕೋಶ ಅಂದ್ರೆ ಗೊತ್ತಿರಬೇಕು, ಜೀವಿಯ ರಚನಾತ್ಮಕ ಮತ್ತು ಕಾರ್ಯನಿರ್ವಾಹಕ ಘಟಕವನ್ನು ಏನಂತ ಹೇಳಿ ಕರೀತಾರೆ? ಜೀವಕೋಶ ಎಂದು ಕರೆಯುವರು. ಅದೇ ರೀತಿಯಾಗಿ ನೆಕ್ಸ್ಟ್ ಪ್ರಶ್ನೆ, ಜೀವಿಗಳು ಉಸಿರಾಡುವಾಗ ವಾಯುವಿನಲ್ಲಿರುವ ಯಾವ ಅನಿಲವನ್ನ ಒಳ ತೆಗೆದುಕೊಳ್ಳುತ್ತವೆ? ಜೀವಿಗಳು ಉಸಿರಾಡುವಾಗ ಗಾಳಿಯಲ್ಲಿರುವ ಯಾವ ಅನಿಲವನ್ನ ಒಳಗಡೆ ತೆಗೆದುಕೊಳ್ಳುತ್ತವೆ? ಉತ್ತರ ಏನನ್ನ ತೆಗೆದುಕೊಳ್ಳುತ್ತವೆ ಅಂದ್ರೆ ಆಕ್ಸಿಜನ್, ಆಮ್ಲಜನಕವನ್ನ ತೆಗೆದುಕೊಳ್ಳುತ್ತವೆ. ಸಸ್ಯಗಳು ಎಲೆಗಳ ಯಾವ ಭಾಗದ ಮೂಲಕ ಉಸಿರಾಟ ಕ್ರಿಯೆ ನಡೆಸುತ್ತವೆ? ಸಸ್ಯಗಳು ಯಾವ ರೀತಿಯಾಗಿ ಮಾನವರು ಮೂಗಿನ ಮೂಲಕ ಉಸಿರನ್ನಾಡುತ್ತಾರೋ ಅದೇ ರೀತಿಯಾಗಿ ಸಸ್ಯಗಳೇನಂದ್ರ ಯಾವುದರ ಮೂಲಕ ಉಸಿರಾಟ ಕ್ರಿಯೆಯನ್ನ ನಡೆಸುತ್ತವೆ ಅಂತಕ್ಕಂಥದ್ದು ಪ್ರಶ್ನೆ. ಉತ್ತರ ಪತ್ರ ರಂಧ್ರಗಳ ಮೂಲಕ, ಅಥವಾ ಇಂಗ್ಲಿಷ್ ನಲ್ಲಿ ಕೊಟ್ರೆ ಟೊಮೆಟೊ ಮೂಲಕ ಏನದ ಅಂದ್ರ ಸಸ್ಯಗಳು ಉಸಿರಾಟವನ್ನ ಆಡ್ತಕ್ಕಂಥದ್ದು. ಇದು ಎಲ್ಲಿ ಬರ್ತದೆ ಅಂತ ಹೇಳಿ ಗೊತ್ತಿರಬೇಕು, ಪತ್ರ ರಂಧ್ರಗಳು ಎಲೆಯಲ್ಲಿ. ಸಸ್ಯಗಳು ಸೂರ್ಯನ ಬೆಳಕಿನ ಸಹಾಯದಿಂದ ಆಹಾರವನ್ನ ತಯಾರಿಸುವ ಪ್ರಕ್ರಿಯೆಯನ್ನ ಏನೆನ್ನುತ್ತಾರೆ? ಸಸ್ಯಗಳು ಸೂರ್ಯನ ಬೆಳಕಿನ ಸಹಾಯದಿಂದ ತಮ್ಮ ಆಹಾರವನ್ನ ತಾವೇ ತಯಾರಿಸಿಕೊಳ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಈ ಒಂದು ಆಹಾರವನ್ನ ತಯಾರಿಸಿಕೊಳ್ತಕ್ಕಂಥ ಪ್ರಕ್ರಿಯೆಯನ್ನ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಉತ್ತರ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಹೇಳಿ ಕರೆಯುತ್ತಾರೆ. ಇಂಗ್ಲಿಷ್ ನಲ್ಲಿ ಫೈಟೋಸಿಂಥಸಿಸ್ ಅಂತ ಹೇಳಿ ಕರೀತಕ್ಕಂಥದ್ದು. ಹಾಗಾದ್ರೆ ಈ ಪ್ರಕ್ರಿಯೆ ಹೇಗೆ ನಡೆಯುತ್ತದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಸಸ್ಯಗಳಲ್ಲಿ ಎಲೆಗಳಲ್ಲಿರತಕ್ಕಂಥ ಕ್ಲೋರೋಫಿಲ್ ಸೂರ್ಯನ ಬೆಳಕನ್ನ ಸೆರೆ ಹಿಡಿದು ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಅನ್ನ ಸಂಯೋಜಿಸಿ ಇದು ಏನನ್ನ ತಯಾರಿಸ್ತದೆ ಅಂದ್ರೆ ಗ್ಲೂಕೋಸ್ ಮತ್ತು ಆಮ್ಲಜನಕವನ್ನ ಉತ್ಪಾದಿಸುತ್ತವೆ. ಇದನ್ನೇನಂತ ಹೇಳಿ ಕರೀತಾರೆ ಅಂದ್ರ ಫೈಟೋಸಿಂಥಸಿಸ್ ಅಥವಾ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಹೇಳಿ ಕರೆಯುತ್ತಾರೆ. ಇದು ಸಸ್ಯದ ಬೆಳವಣಿಗೆಗೆ ಮೂಲಭೂತವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಆಮ್ಲಜನಕ ಅಂತ ಹೇಳಿ ಬಂದಾಗ ಆಮ್ಲಜನಕ ಏನದಂದ್ರ ಮಾನವರಿಗೆ ಉಸಿರಾಡಲು ಸಹಾಯಕವನ್ನ ಆಗ್ತಕ್ಕಂಥದ್ದು. ಇದೊಂದು ಜೀವ ಅನಿಲ ಆಗ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಸಸ್ಯಗಳು ಸೂರ್ಯನ ಬೆಳಕಿನ ಸಹಾಯದಿಂದ ಆಹಾರವನ್ನು ತಯಾರಿಸುವ ಪ್ರಕ್ರಿಯೆಗೆ ಏನೆನ್ನುತ್ತಾರೆ ಅಂದ್ರೆ ದ್ಯುತಿ ಸಂಶ್ಲೇಷಣ ಕ್ರಿಯೆ ಅಂತ ಹೇಳಿ ಕರೆಯುತ್ತಾರೆ. ಪ್ರಶ್ನೆ, ತಮಗೆ ಬೇಕಾದ ಆಹಾರವನ್ನ ತಾವೇ ತಯಾರಿಸಿಕೊಳ್ಳುವ ಹಸಿರು ಸಸ್ಯಗಳನ್ನ ಏನೆಂದು ಕರೆಯುತ್ತಾರೆ? ತಮಗೆ ಬೇಕಾದ ಆಹಾರವನ್ನ ತಾವೇ ತಯಾರಿಸಿಕೊಳ್ತಕ್ಕಂಥ ಹಸಿರು ಸಸ್ಯಗಳನ್ನ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಉತ್ತರ ಇವುಗಳನ್ನ ಸ್ವಪೋಷಕಗಳು ಎಂದು ಕರೆಯುತ್ತಾರೆ. ನೈಟ್ರೋಜನ್ ಕೊರತೆಯನ್ನ ನೀಗಿಸಲು ಕೀಟಗಳು ಭಕ್ಷಿಸುವ ಸಸ್ಯಗಳಿಗೆ ಏನೆನ್ನುತ್ತಾರೆ? ನೈಟ್ರೋಜನ್ ಕೊರತೆಯನ್ನ ನೀಗಿಸಲು ಕೀಟಗಳನ್ನ ಭಕ್ಷಿಸುವ ಸಸ್ಯಗಳಿಗೆ, ಕೀಟಗಳನ್ನ ತಿಂತಕ್ಕಂತಹ ಸಸ್ಯಗಳಿಗೆ ಏನೆನ್ನುತ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಉತ್ತರ ಇವುಗಳನ್ನ ಏನಂತೇಳಿ ಕರೀತಾರೆ ಅಂದ್ರೆ ಕೀಟಹಾರಿ ಸಸ್ಯಗಳು ಅಂತೇಳಿ ಕರೆಯುತ್ತಾರೆ. ಉದಾಹರಣೆಗೆ ಡ್ರಾಸೇರಾ ನೆಫಂಥಿಸ್, ಇವುಗಳು ಕೀಟಗಳನ್ನ ತಿಂತಕ್ಕಂಥ ಸಸ್ಯಗಳು, ಕೀಟಗಳನ್ನ ಭಕ್ಷಿಸ್ತಕ್ಕಂಥ ಸಸ್ಯಗಳು. ಉದಾಹರಣೆಯನ್ನ ಕೇಳಿದ್ರೆ ಡ್ರಾಸೇರಾ ನೆಫಂಥಿಸ್. ಸಸ್ಯ ಮತ್ತು ಪ್ರಾಣಿಜನ್ಯ ಉತ್ಪನ್ನಗಳೆರಡು ಆಹಾರವಾಗಿ ಸೇವಿಸುವ ಜೀವಿಗಳು ಏನೆನ್ನುತ್ತಾರೆ? ಸಸ್ಯನ ತಿನ್ನಬೇಕು ಮತ್ತು ಪ್ರಾಣಿಗಳನ್ನ ಎರಡೂ ತಿನ್ನಬೇಕು. ಹಾಗಾದ್ರ ಈ ರೀತಿಯ ಜೀವಿಗಳನ್ನ ಏನೆನ್ನುತ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಇವುಗಳನ್ನ ಏನಂತೇಳಿ ಕರೀತಾರೆ ಅಂದ್ರ ಉತ್ತರ ಮಿಶ್ರಾಹಾರಿಗಳು ಅಂತೇಳಿ ಕರೆಯುತ್ತಾರೆ. ಸಸ್ಯ ಮತ್ತು ಪ್ರಾಣಿಜನ್ಯ ಉತ್ಪನ್ನಗಳೆರಡೂ ಆಹಾರವಾಗಿ ಸೇವಿಸುವ ಜೀವಿಗಳನ್ನ ಏನೆನ್ನುತ್ತಾರೆ ಅಂದ್ರೆ ಮಿಶ್ರಾಹಾರಿ. ನೆಕ್ಸ್ಟ್, ಜೀವಿ ಒಂದು ತನ್ನನ್ನೇ ಹೋಲುವ ಮರಿ ಜೀವಿಗೆ ಜನ್ಮ ನೀಡುವುದನ್ನ ಏನೆನ್ನುತ್ತಾರೆ? ಜೀವಿ ಒಂದು ತನ್ನನ್ನೇ ಹೋಲ್ತಕ್ಕಂತಹ ಮರಿ ಜೀವಿಗೆ ಜನ್ಮ ನೀಡತಕ್ಕಂಥದ್ದನ್ನ ಏನೆನ್ನುತ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಉತ್ತರ ಏನೆನ್ನುತ್ತಾರೆ ಅಂದ್ರೆ ಸಂತಾನೋತ್ಪತ್ತಿ ಎಂದು ಕರೆಯುತ್ತಾರೆ. ಸಸ್ಯದ
ಸಂತಾನೋತ್ಪತ್ತಿಯ ಪ್ರಮುಖ ಭಾಗ ಯಾವುದು ಅಂತಕ್ಕಂಥದ್ದು ಪ್ರಶ್ನೆ. ಸಸ್ಯದ ಸಂತಾನೋತ್ಪತ್ತಿಯ ಪ್ರಮುಖ ಭಾಗ ಯಾವುದು? ಉತ್ತರ ಬೀಜ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಸುತ್ತಮುತ್ತಲಿನ ಬದಲಾವಣೆ ಅಥವಾ ಪ್ರಚೋದನೆಗಳಿಗೆ ಜೀವಿಗಳು ಸ್ಪಂದಿಸುವುದನ್ನ ಏನೆನ್ನುತ್ತಾರೆ? ಇದನ್ನ ಏನಂತ ಹೇಳಿ ಕರೀತಾರೆ ಅಂದ್ರೆ ಉತ್ತರ ಪ್ರಚೋದನೆಗೆ ಪ್ರತಿಕ್ರಿಯೆ ಎಂದು ಕರೆಯುತ್ತಾರೆ. ಹಾಗಾದ್ರೆ ಸ್ವಲ್ಪ ವಿವರವಾಗಿ ನೋಡೋಣ. ಜೀವಿಗಳು ಸುತ್ತಮುತ್ತಲಿನ ಬದಲಾವಣೆಗಳಾದ ಬೆಳಕು, ಧ್ವನಿ, ತಾಪಮಾನ ಅಥವಾ ಸ್ಪರ್ಶಕ್ಕೆ ಸಂಧಿಸುವ ಜೀವನದ ಮೂಲಭೂತ ಗುಣವಾಗಿದೆ. ಉದಾಹರಣೆಗೆ ತೆಗೆದುಕೊಳ್ಳೋದಾದ್ರೆ ಉದಾಹರಣೆಗಳ ಮೂಲಕ ನಮಗೀಗ ಈಸಿಯಾಗಿ ಗೊತ್ತಾಗುತ್ತದೆ. ಸಸ್ಯಗಳು ಉದಾಹರಣೆ ನೋಡ್ತೀವಿ ನಾವು. ಸಸ್ಯಗಳು ಬೆಳಕಿನ ಕಡೆ ಬಾಗಿದರೆ ಅದು ಫೋಟೋಟ್ರಾಪಿಸಮ್ ಅಂತೇಳಿ ನಾವು ನೋಡ್ತೀವಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಪ್ರಾಣಿಗಳು ಏನದಂದ್ರ ಬೆಳಕನ್ನ ನೋಡಿ ಕಣ್ಣನ್ನ ಮಿಡಿಸ್ತಕ್ಕಂಥದ್ದು. ಅದೇ ರೀತಿಯಾಗಿ ಸಸ್ಯಗಳು ಏನದಂದ್ರ ಮಣ್ಣಿನಲ್ಲಿ ನೀರು ಕಂಡ್ರೆ ಸಸ್ಯಗಳ ಬೇರುಗಳು ಏನದಂದ್ರ ಅದರ ಕಡೆ ಏನಂದ್ರ ಬೆಳಿತಕ್ಕಂಥದ್ದು ನೋಡ್ತೀವಿ. ಇದಕ್ಕ ಉದಾಹರಣೆನ ಆಗ್ತಕ್ಕಂಥದ್ದು. ಇವಾಗ ನಾವು ಪ್ರಶ್ನೆ ನೋಡಿದ್ರೆ ಈಗ ಈಸಿಯಾಗಿ ಏನದ ನಮ್ಗ ಅರ್ಥವನ್ನ ಆಗ್ತಕ್ಕಂಥದ್ದು. ಸುತ್ತಮುತ್ತಲಿನ ಬದಲಾವಣೆಗಳು ಯಾವೆಲ್ಲ ಬದಲಾವಣೆಗಳು ಅಂತ ಹೇಳಿ ನಾವು ನೋಡಿದೆವು. ಪ್ರಚೋದನೆಗಳಿಗೆ ಜೀವಿಗಳು ಸ್ಪಂದಿಸುವುದನ್ನ ಏನೆನ್ನುತ್ತಾರೆ ಅಂದ್ರೆ ಇದನ್ನ ಏನಂತ ಕರೀತಾರೆ ಅಂದ್ರೆ ಉತ್ತರ ಪ್ರಚೋದನೆಗೆ ಪ್ರತಿಕ್ರಿಯೆ ಎಂದು ಕರೆಯುತ್ತಾರೆ. ಪ್ರಶ್ನೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಆಮೆಯ ಸರಾಸರಿ ಜೀವಿತಾವಧಿ ಎಷ್ಟು ವರ್ಷ? ಆನೆಯ ಸರಾಸರಿ ಜೀವಿತಾವಧಿ ವರ್ಷ ಬಂದ್ಬಿಟ್ಟು ಉತ್ತರ 150 ವರ್ಷ. ಅದೇ ರೀತಿಯಾಗಿ ಆಲದ ಮರ ಜೀವಿತಾವಧಿ ಎಷ್ಟು ಅಂತ ಹೇಳಿ ಕಾಮೆಂಟ್ ನ ಮಾಡಿ. ಮಾನವನದಾಗಿರ್ಬೋದು, ಬೆಕ್ಕಿನಾಗಿರ್ಬೋದು, ನಾಯಿದಾಗಿರ್ಬೋದು, ಇವುಗಳನ್ನ ಕಾಮೆಂಟ್ ಅನ್ನ ಮಾಡಿ. 1 ವರ್ಷದ ಅವಧಿಯಲ್ಲಿ ಹೂ ಬಿಟ್ಟು ಹಣ್ಣಾದ ಮೇಲೆ ನಾಶವಾಗುವ ಸಸ್ಯಗಳನ್ನ ಏನೆಂದು ಕರೆಯುತ್ತಾರೆ? 1 ವರ್ಷ ಅವಧಿಯಲ್ಲಿ ಹೂ ಬಿಟ್ಟು ಹಣ್ಣಾದ ಮೇಲೆ ನಾಶವಾಗುವ ಸಸ್ಯಗಳನ್ನ ಏನೆನ್ನುತ್ತಾರೆ ಅಂತಕ್ಕಂಥದ್ದು. ಇವುಗಳನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಉತ್ತರ ಏಕವಾರ್ಷಿಕ ಸಸ್ಯಗಳು. 1 ವರ್ಷ ಅವಧಿಯಲ್ಲಿ ಹೂ ಬಿಟ್ಟು ಹಣ್ಣಾದ ಮೇಲೆ ಅವುಗಳು ನಾಶವಾಗುತ್ತವೆ. ಈ ರೀತಿಯ ಸಸ್ಯಗಳನ್ನ ಏನಂತ ಹೇಳಿ ಕರೀತಾರೆ ಅಂದ್ರೆ ಏಕವಾರ್ಷಿಕ ಸಸ್ಯಗಳು ಎಂದು ಕರೆಯುತ್ತಾರೆ. ಅದೇ ರೀತಿಯಾಗಿ 2 ವರ್ಷ ನೋಡ್ತೀವಿ. 2 ಅಥವಾ 2 ಋತುಗಳವರೆಗೆ ಜೀವಿಸುವ ಸಸ್ಯಗಳನ್ನ ಏನೆನ್ನುತ್ತಾರೆ? 1 ವರ್ಷದು ಬದುಕಿದ್ರೆ ಏಕವಾರ್ಷಿಕ, 2 ವರ್ಷ ಅದು ಇರ್ತಾ ಇದೆ ಅಂದ್ರೆ ದ್ವಿವಾರ್ಷಿಕ ಸಸ್ಯಗಳು. ಪ್ರಶ್ನೆ ಒಂದು ಬೀಜದಳವನ್ನ ಹೊಂದಿರುವ ಸಸ್ಯಗಳ ಬೀಜಗಳನ್ನ ಏನೆನ್ನುತ್ತಾರೆ? ಒಂದೇ ಒಂದು ದಳ ಬೀಜವನ್ನ ಹೊಂದಿರತಕ್ಕಂತ ಸಸ್ಯಗಳು ಅಥವಾ ಒಡೆದಾಗ ಅದು ಏನದಂದ್ರ 2 ಹೋಳಾಗಬಾರ್ದು. ಈ ರೀತಿಯ ಬೀಜಗಳನ್ನ ಏನಂತ ಕರೀತಾರೆ ಅಂದ್ರ ಏಕದಳ ಧಾನ್ಯ ಅಥವಾ ಏಕದಳ ಬೀಜಗಳಂತೇಳಿ ಕರೀತಕ್ಕಂಥ ನೋಡ್ತೀವಿ. ಉದಾಹರಣೆಗೆ ರಾಗಿ, ಜೋಳ. ಕರ್ನಾಟಕದ ಅಪ್ಪಿಕೊ ಚಳವಳಿ ನೇತೃತ್ವ ವಹಿಸಿದವರು ಯಾರು? ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂತ ಪ್ರಶ್ನೆ. ಕರ್ನಾಟಕ ಅಪ್ಪಿಕೊ ಚಳವಳಿಯ ನೇತೃತ್ವ ವಹಿಸಿದವರು ಯಾರು? ಉತ್ತರ ಪಾಂಡುರಂಗ್ ಹೆಗ್ಡೆ ಅವರು. ಚಳವಳಿ ಏನಂದ್ರ 1983 ಸೆಪ್ಟೆಂಬರ್ 8ರಂದು ನಡೀತಕ್ಕಂಥದ್ದು. ಎಲ್ಲಿ ಅಂದ್ರೆ ಗೊತ್ತಿರಬೇಕು, ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ಕಳಸೆ ಕುಂದ್ರಗೋಡ ಅರಣ್ಯದಲ್ಲಿ ನಡೀತಕ್ಕಂಥದ್ದು. ಹಾಗಾದ್ರ ಅಲ್ಲಿನ ಜನ ಏನದ ಅಂದ್ರ ಮರ ಕಡಿತಕ್ಕಂತ ಜನರ ವಿರುದ್ಧ ಏನಂದ್ರ ಮರಗಳನ್ನ ಅಪ್ಪಿಕೊಂಡು ಏನದಂದ್ರ ಮರಗಳನ್ನ ಕಡಿಬಾರ್ದು ಅಂತೇಳಿ ಹೋರಾಡಿದ್ರು. ಇದನ್ನ ಏನಂತೇಳಿ ಕರೀತಾರೆ ಅಂದ್ರ ಕರ್ನಾಟಕದ ನಡೆದ ಅಪ್ಪಿಕೊ ಚಳವಳಿ ಅಂತೇಳಿ ಕರೆಯುತ್ತಾರೆ. ಹಾಗಾದ್ರ ಭಾರತದಲ್ಲಿ ನಡೆದ ಅಪ್ಪಿಕೊ ಚಳವಳಿ ಯಾವುದು? ಹಾಗಾದ್ರ ಇದರ ಒಂದು ನೇತೃತ್ವ ವಹಿಸಿದವರು ಯಾರು ಅಂತೇಳಿ ಕಾಮೆಂಟ್ ನ ಮಾಡಿ. ಅದೇ ರೀತಿಯಾಗಿ ಜೀವಿಯೊಂದು ಜನನ ಮತ್ತು ಮರಣದ ನಡುವೆ ಕಳೆಯುವ ಅವಧಿಯನ್ನ ಏನೆನ್ನುತ್ತಾರೆ? ಜೀವಿಯೊಂದು ಜನನ ಮತ್ತು ಮರಣದ ನಡುವೆ ಕಳಿತಕ್ಕಂತಹ ಅವಧಿಯನ್ನ ಏನೆನ್ನುತ್ತಾರೆ ಅಂತಕ್ಕಂಥದ್ದು ಪ್ರಶ್ನೆ. ಉತ್ತರ ಇದನ್ನ ಏನಂತೇಳಿ ಕರೀತಾರೆ ಅಂದ್ರ ಜೀವಿತಾವಧಿ ಅಂತೇಳಿ ಕರೆಯುತ್ತಾರೆ. ಮಣ್ಣಿನಲ್ಲಿರುವ ನೀರು ಮತ್ತು ಲವಣಾಂಶಗಳನ್ನ ಸಸ್ಯದ ಯಾವ ಭಾಗ ಹೀರಿಕೊಳ್ಳುತ್ತದೆ? ಮಣ್ಣಿನಲ್ಲಿರತಕ್ಕಂತಹ ಸಸ್ಯ ಅಂತೇಳಿ ನಾವು ನೋಡ್ತೀವಿ. ಸಸ್ಯದ ಇಲ್ಲಿ ಮಣ್ಣಿನಲ್ಲಿರತಕ್ಕಂತಹ ನೀರಾಗಿರ್ಬಹುದು, ಅದೇ ರೀತಿಯಾಗಿ ಲವಣಾಂಶಗಳನ್ನ ಸಸ್ಯದ ಯಾವ ಭಾಗ ಹೀರಿಕೊಳ್ಳುತ್ತದೆ ಅಂತಕ್ಕಂಥದ್ದು. ಉತ್ತರ ಬೇರುಗಳು.
ಯಾವ ಸಸ್ಯವನ್ನ ಮುಟ್ಟಿದ ತಕ್ಷಣ ಎಲೆಗಳು ಮುದುರಿಕೊಳ್ಳುತ್ತವೆ? ಯಾವ ಸಸ್ಯವನ್ನ ಟಚ್ ಮಾಡಿದ ತಕ್ಷಣ ಏನಂದ್ರ ಎಲೆಗಳು ಮುದುರಿಕೊಳ್ತಕ್ಕಂಥ ನೋಡ್ತೀವಿ. ಈ ಸಸ್ಯವನ್ನ ಏನಂತೇಳಿ ಕರೀತಾರಂದ್ರ ಮುಟ್ಟಿದರೆ ಮುನಿ ಅಂತೇಳಿ ಕರೀತಕ್ಕಂಥದ್ದು. ರೀತಿಯಾಗಿ ನೆಕ್ಸ್ಟ್, ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬಿಡುಗಡೆ ಮಾಡುವ ಅನಿಲ ಯಾವುದು? ಸಸ್ಯಗಳು ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಈಗಾಗಲೇ ನಾವು ನೋಡಿದೀವಿ. ಹಾಗಾದ್ರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಯಲ್ಲಿ ಬಿಡುಗಡೆ ಮಾಡ್ತಕ್ಕಂತಹ ಅನಿಲ ಯಾವುದು ಅಂತಕ್ಕಂಥದ್ದು ಉತ್ತರ ಯಾವುದು ಅಂದ್ರೆ ಆಕ್ಸಿಜನ್ ಅನ್ನ ಇವು ಬಿಡುಗಡೆಯನ್ನ ಮಾಡ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಸಸ್ಯದ ಉಸಿರಾಟದ ಕ್ರಿಯೆಯಲ್ಲಿ ಯಾವ ಅನಿಲವನ್ನ ಹೊರಬಿಡುತ್ತವೆ? ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಕೂಡ ಏನಂದ್ರೆ ಕನ್ಫ್ಯೂಸ್ ಆಗ್ತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಸಸ್ಯಗಳು ಉಸಿರಾಟದ ಕ್ರಿಯೆಯಲ್ಲಿ ಯಾವ ಅನಿಲವನ್ನ ಹೊರಬಿಡುತ್ತವೆ ಅಂದ್ರೆ ಉತ್ತರ ಬಂದ್ಬಿಟ್ಟು ಕಾರ್ಬನ್ ಡೈಆಕ್ಸೈಡ್ ಅನ್ನ ಇವು ಹೊರಗಡೆ ಬಿಡ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಸಸ್ಯಗಳು ಏನು ಮಾಡುತ್ತವೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಇದು ಎಕ್ಸಾಮ್ ದೃಷ್ಟಿಯಿಂದ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಸ್ಯಗಳು ಗಾಳಿಯಿಂದ ಆಮ್ಲಜನಕವನ್ನ ತೆಗೆದುಕೊಳ್ಳುತ್ತವೆ. ಅದೇ ರೀತಿಯಾಗಿ ತಮ್ಮ ಆಹಾರವಾದ ನಾವೇ ಸೇರಿಸ್ಕೊಳ್ತಕ್ಕಂಥ ನೋಡ್ತೀವಿ. ಏನಂತ ಸೇರಿಸ್ಕೊಳ್ತಾವ ಅಂದ್ರ ಗ್ಲುಕೋಸ್ ನಾವು ಸೇರಿಸುತ್ತವೆ. ಅದರಿಂದ ಗ್ಲುಕೋಸ್ನಿಂದ ಇವು ಶಕ್ತಿಯನ್ನ ಪಡೆಯುತ್ತವೆ. ನಂತರ ಏನದಂದ್ರೆ ಇವು ಕಾರ್ಬನ್ ಡೈಆಕ್ಸೈಡ್ ಅನ್ನ ಹೊರಗಡೆ ಬಿಡ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಹಾಗಾದ್ರೆ ಸಸ್ಯಗಳು ಯಾವ ಭಾಗದಿಂದ ಉಸಿರಾಡುತ್ತವೆ ಅಂತ ಹೇಳಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಸ್ಯಗಳು ಯಾವ ಭಾಗದಿಂದ ಉಸಿರಾಡುತ್ತವೆ ಅಂತಕ್ಕಂಥದ್ದು, ಸಸ್ಯಗಳು ಎಲೆಗಳಿಂದ ಉಸಿರಾಡ್ತಕ್ಕಂಥದ್ದು ನೋಡ್ತೀವಿ. ಎಲೆಗಳಲ್ಲಿ ಬರ್ತಕ್ಕಂಥ ಪತ್ರರಂಧ್ರಗಳು ಇವುಗಳನ್ನ ಇಂಗ್ಲಿಷ್ ನಲ್ಲಿ ಸ್ಟೊಮೆಟಾ ಅಂತೇಳಿ ಕರೀತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಕಾಂಡದಿಂದಲೂ ಕೂಡ ಉಸಿರಾಡ್ತಕ್ಕಂಥ ನೋಡ್ತೀವಿ. ಕಾಂಡದಿಂದ ಅಂತ ಗೊತ್ತಿರಬೇಕು ಲೆಂಟಿ ಸೆಲ್ಗಳು ಅಂತ ಹೇಳಿ ನಾವು ನೋಡ್ತೀವಿ, ಲೆಂಟಿ ಸೆಲ್ಸ್ ಅಂತ ಹೇಳಿ. ಅದೇ ರೀತಿಯಾಗಿ ಬೇರುಗಳಿಂದ ಅಂತ ಹೇಳಿ ನಾವು ನೋಡ್ತೀವಿ. ಬೇರುಗಳಿಂದ ಅಂದಾಗ ಮಣ್ಣಿನೊಳಗಿನ ಗಾಳಿಯಿಂದಲೂ ಕೂಡ ಏನಂದ್ರ ಸಸ್ಯಗಳು ಉಸಿರಾಡನ್ನ ಆಡ್ತಕ್ಕಂಥ ನೋಡ್ತೀವಿ. ಹಾಗಾದ್ರೆ ನಮ್ಗೆ ಗೊತ್ತಿರಬೇಕು ಸಸ್ಯಗಳು ಯಾವ ಯಾವ ಭಾಗದಿಂದ ಉಸಿರಾಡ್ತಾವೆ ಅಂದ್ರೆ ಎಲೆಗಳಿಂದ, ಕಾಂಡದಿಂದ ಮತ್ತು ಬೇರುಗಳಿಂದ. ಅದೇ ರೀತಿಯಾಗಿ ಪರಿಸರ ಅಧ್ಯಯನ 2ನೆಯ ಅಧ್ಯಾಯವನ್ನು ನೋಡ್ತೀವಿ. ಅಧ್ಯಾಯದ ಹೆಸರು ಬಂದ್ಬಿಟ್ಟು ಕುಟುಂಬ. ಮೊದಲನೇ ಪ್ರಶ್ನೆ, ಕುಟುಂಬದ ಸದಸ್ಯರನ್ನ ಮತ್ತು ಅವರ ಸಂಬಂಧಗಳನ್ನ ತಲೆಮಾರುಗಳ ರೂಪದಲ್ಲಿ ತೋರಿಸುವ ನಕ್ಷೆಯನ್ನ ಏನೆಂದು ಕರೆಯುತ್ತಾರೆ? ಕುಟುಂಬದ ಸದಸ್ಯರನ್ನ ಮತ್ತು ಅವರ ಸಂಬಂಧಗಳನ್ನ ತಲೆಮಾರುಗಳಿಂದ 1ನೇ ತಲೆಮಾರು ಆಗಿರ್ಬೋದು, 2ನೇ ತಲೆಮಾರು, 3ನೇ ತಲೆಮಾರು, ಈ ರೀತಿಯಾಗಿ ತಲೆಮಾರುಗಳನ್ನ ತೋರಿಸ್ತಕ್ಕಂಥ ನೋಡ್ತೀವಿ. ಹಾಗಾದ್ರ ಈ ಒಂದು ತಲೆಮಾರುಗಳಲ್ಲಿ ತೋರಿಸ್ತಕ್ಕಂಥ ನಕ್ಷೆಯನ್ನ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದಲ್ಲಿ ಕೇಳ್ತಕ್ಕಂಥದ್ದು ಪ್ರಶ್ನೆ. ಉತ್ತರ ಬಂದ್ಬಿಟ್ಟು ಏನಂತೇಳಿ ಕರೀತಾರೆ ಅಂದ್ರ ವಂಶ ವೃಕ್ಷ ಅಂತ ಹೇಳಿ ಕರೆಯುತ್ತಾರೆ ಉತ್ತರ. ಅದೇ ರೀತಿಯಾಗಿ ಪ್ರಶ್ನೆ ನೋಡ್ತೀವಿ, ವಂಶ ವೃಕ್ಷದಲ್ಲಿ ಗಂಡಸರನ್ನು ಸೂಚಿಸಲು ಬಳಸುವ ಸಂಕೇತ ಯಾವುದು? ಗಂಡಸರನ್ನ ಸೂಚಿಸಲು ಬಳಸ್ತಕ್ಕಂಥ ಸಂಕೇತ ಯಾವುದು ಅಂದ್ರ ಚೌಕ. ಅದೇ ರೀತಿಯಾಗಿ ವಂಶ ವೃಕ್ಷದಲ್ಲಿ ಹೆಂಗಸರನ್ನ ಸೂಚಿಸಲು ಯಾವ ಸಂಕೇತವನ್ನ ಬಳಸಲಾಗುತ್ತದೆ? ವೃತ್ತವನ್ನ ಬಳಸಲಾಗುತ್ತದೆ. ವಂಶ ವೃಕ್ಷದಲ್ಲಿ ಗಂಡ ಮತ್ತು ಹೆಂಡತಿ ಸಂಬಂಧವನ್ನ ಯಾವ ಗುರುತಿನ ಮೂಲಕ ತೋರಿಸಲಾಗುತ್ತದೆ? ಗಂಡ ಮತ್ತು ಹೆಂಡತಿಯ ಒಂದು ಸಂಬಂಧವನ್ನ ಯಾವ ಗುರುತಿನ ಮೂಲಕ ತೋರಿಸಲಾಗುತ್ತದೆ ಅಂತಕ್ಕಂಥದ್ದು ಚೌಕ ಮತ್ತು ವೃತ್ತದ ನಡುವೆ ಒಂದು ಅಡ್ಡಗೆರೆ ಎಳೆಯುವ ಮೂಲಕ. ಈ ರೀತಿಯಾಗಿ ಕೇವಲ 2 ತಲೆಮಾರಿನವರು ಅಂದ್ರೆ ತಂದೆ ತಾಯಿ ಮತ್ತು ಮಕ್ಕಳು ಮಾತ್ರ ವಾಸಿಸುವ ಚಿಕ್ಕ ಕುಟುಂಬವನ್ನ ಏನೆಂದು ಕರೆಯುತ್ತಾರೆ? ಕೇವಲ 2 ತಲೆಮಾರಿನವರು ಅಂದ್ರೆ ತಂದೆ ತಾಯಿ ಮತ್ತು ಮಕ್ಕಳು ಮಾತ್ರ ವಾಸಿಸ್ತಕ್ಕಂಥ ಚಿಕ್ಕ ಕುಟುಂಬವನ್ನ ಏನೆಂದು ಕರೆಯುತ್ತಾರೆ? ಉತ್ತರ ವಿಭಕ್ತ ಕುಟುಂಬ ಎಂದು ಕರೆಯುತ್ತಾರೆ. ಈ ಒಂದು ವಿಭಕ್ತ ಕುಟುಂಬದಲ್ಲಿ ತಂದೆ ತಾಯಿ ಮತ್ತು ಮಕ್ಕಳನ್ನ ವಾಸಿಸ್ತಕ್ಕಂಥ ಒಂದು ಕುಟುಂಬವನ್ನ ಏನಂತ ಕರೀತಾರೆ ಅಂದ್ರ ವಿಭಕ್ತ ಕುಟುಂಬ ಅಂತ ಹೇಳಿ ಕರೆಯುತ್ತಾರೆ. ಅದೇ ರೀತಿಯಾಗಿ ಅವಿಭಕ್ತ ಕುಟುಂಬ ಎಂದರೇನು ಅಂತ ಹೇಳಿ ನೋಡೋಣ. 2ಕ್ಕಿಂತ ಹೆಚ್ಚು ತಲೆಮಾರಿನವರು ಒಟ್ಟಾಗಿ ಒಂದೇ ಮನೆಯಲ್ಲಿ ವಾಸಿಸುವುದನ್ನ ಏನಂತೇಳಿ ಕರೀತಾರೆ ಅಂದ್ರ ಯಾವ ಕುಟುಂಬ ಎನ್ನಲಾಗುತ್ತದೆ ಅಂದ್ರೆ ಉತ್ತರ ಅವಿಭಕ್ತ ಕುಟುಂಬ ಎಂದು ಕರೆಯಲಾಗುತ್ತದೆ. 2ಕ್ಕಿಂತ ಹೆಚ್ಚು ತಲೆಮಾರಿನವರು ಒಟ್ಟಾಗಿ ಒಂದೇ ಮನೆಯಲ್ಲಿ ವಾಸಿಸ್ತಾ ಇದ್ರೆ ಈ ರೀತಿಯ ಕುಟುಂಬವನ್ನ ಏನೆಂದು ಕರೆಯಲಾಗುತ್ತದೆ ಅಂದ್ರೆ ಅವಿಭಕ್ತ ಕುಟುಂಬ ಎಂದು ಕರೆಯಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ಕುಟುಂಬದ ಸ್ವರೂಪ ಬದಲಾಗಲು ಮತ್ತು ವಿಭಕ್ತ ಕುಟುಂಬಗಳು ಹೆಚ್ಚಾಗಿ ಪ್ರಮುಖವಾಗಿ
ಕಾಣಸಿಗ್ತಕ್ಕಂಥ ನೋಡ್ತೀವಿ. ಹಾಗಾದ್ರೆ ಈ ಒಂದು ವಿಭಕ್ತ ಕುಟುಂಬಗಳು ಹೆಚ್ಚಾಗಲು ಪ್ರಮುಖ ಕಾರಣಗಳೇನು ಅಂತಕ್ಕಂಥದ್ದು ಪ್ರಶ್ನೆ. ಇತ್ತೀಚಿನ ದಿನಗಳಲ್ಲಿ ಕುಟುಂಬದ ಸ್ವರೂಪ ಬದಲಾಗಲು ಮತ್ತು ವಿಭಕ್ತ ಕುಟುಂಬಗಳು ಹೆಚ್ಚಾಗಲು ಪ್ರಮುಖ ಕಾರಣಗಳೇನು ಅಂತಕ್ಕಂಥದ್ದು ಪ್ರಶ್ನೆ. ಉತ್ತರ ಉದ್ಯೋಗ ಆಗಿರ್ಬೋದು, ಉದ್ಯೋಗ ಅರಸಿಕೊಂಡು ಸಿಟಿ ಕಡೆ ಹೋಗ್ತಕ್ಕಂಥದ್ದಾಗಿರ್ಬೋದು, ಹಳ್ಳಿಗಳಿಂದ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಕಡೆ ಹೋಗ್ತಕ್ಕಂಥದ್ದಾಗಿರ್ಬೋದು, ಜೀವನ ನಿರ್ವಹಣೆಗಾಗಿ ಏನದಂದ್ರ ಹಳ್ಳಿಗಳಿಂದ ಸಿಟಿಗೆ ಸೇರಿಕೊಳ್ತಕ್ಕಂಥದ್ದು ಈ ಒಂದು ಪ್ರಮುಖ ಕಾರಣವನ್ನ ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ವಂಶವೃಕ್ಷದಲ್ಲಿ ಮಕ್ಕಳ ಹೆಸರುಗಳನ್ನ ಯಾವ ಕ್ರಮದಲ್ಲಿ ಬರೆಯಬೇಕು? ವಂಶವೃಕ್ಷದಲ್ಲಿ ಮಕ್ಕಳ ಹೆಸರುಗಳನ್ನ ಯಾವ ಕ್ರಮದಲ್ಲಿ ಬರೆಯಬೇಕು ಅಂತಕ್ಕಂಥದ್ದು ಉತ್ತರ ನೋಡ್ತೀವಿ. ವಯಸ್ಸಿನ ಹಿರಿತನದ ಅನುಕ್ರಮವಾಗಿ ಬರೆಯಬೇಕು. ಅಂದ್ರೆ ವಯಸ್ಸಿನ ಹಿರಿತನ ಅಂದ್ರೆ ದೊಡ್ಡ ಮಗನ ನಂತರ ಸಣ್ಣ ಮಗಂದು ನಂತರ ಮೂರನೇ ಮಗಂದು, ಈ ರೀತಿಯಾಗಿ ಏನಂತಂದ್ರ ಅನುಕ್ರಮವಾಗಿ ಅವರ ವಯಸ್ಸಿಗೆ ಅನುಗುಣವಾಗಿ ಏನಂತಂದ್ರ ಬರೆಯಬೇಕು ಅಂತಕ್ಕಂಥದ್ದು. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇದು ಕೂಡ. ಮಗುವಿನ ಪಾಲನೆ, ರಕ್ಷಣೆ, ವ್ಯಕ್ತಿತ್ವ ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವ ಸಾಮಾಜಿಕ ಘಟಕವನ್ನ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಉತ್ತರ ಕುಟುಂಬ ಎಂದು ಕರೆಯುತ್ತಾರೆ. ಕುಟುಂಬದ ಸದಸ್ಯರ ನಡುವೆ ಇರಬೇಕಾದ ಅಗತ್ಯವಾದ ಗುಣಗಳು ಯಾವುವು? ಕುಟುಂಬದ ಸದಸ್ಯರ ನಡುವೆ ಇರಬೇಕಾದಂತಹ ಅಗತ್ಯವಾದ ಗುಣಗಳು ಯಾವುವು ಅಂತಕ್ಕಂಥದ್ದು. ಉತ್ತರ ಪ್ರೀತಿ, ವಾತ್ಸಲ್ಯ, ಸಹಕಾರ. ಅವಿಭಕ್ತ ಕುಟುಂಬದಲ್ಲಿ ಯಾರ ಮಾರ್ಗದರ್ಶನ ಕುಟುಂಬದ ಕೆಲಸಗಳು ಸುಗಮವಾಗಿ ನಡೆಯುತ್ತವೆ? ಅವಿಭಕ್ತ ಕುಟುಂಬದಲ್ಲಿ ಯಾರ ಮಾರ್ಗದರ್ಶನದಲ್ಲಿ ಕುಟುಂಬದ ಕೆಲಸಗಳು ಸುಗಮವಾಗಿ ನಡೆಯುತ್ತವೆ ಅಂತಕ್ಕಂಥದ್ದು. ಉತ್ತರ ಹಿರಿಯರ ಅಥವಾ ಅಜ್ಜಾಜಿಯರ ಮಾರ್ಗದರ್ಶನದಲ್ಲಿ ಅಂತಕ್ಕಂಥದ್ದು. ಅವಿಭಕ್ತ ಕುಟುಂಬದಲ್ಲಿ ಏನಂದ್ರ ಹಿರಿಯರ ಮಾರ್ಗದರ್ಶನದಲ್ಲಿ ಒಂದು ಕೆಲಸವಾಗದ್ರೆ ಏನಂದ್ರ ಆ ಕೆಲಸ ಮಾಡಬೇಕು ಅಥವಾ ಇಲ್ಲ ಅಂತೇಳಿ ಯಾರನ್ನ ಕೇಳ್ಬೇಕಂದ್ರ ಅಲ್ಲಿ ಹಿರಿಯರಿಗೆ ಕೇಳಬೇಕು. ಅವರು ಎಸ್ ಅಂದಾಗ ಮಾತ್ರ ಏನಂದ್ರ ಮುಂದಿನ ಕೆಲಸವನ್ನ ಆಗ್ತಕ್ಕಂಥದ್ದು ನೋಡ್ತೀವಿ. ಒಂದು ವೇಳೆ ನೋ ಅಂದ್ರೆ ಕೆಲಸ ಅಲ್ಲಿಗೆ ನಿಲ್ಲಿಸ್ತಕ್ಕಂಥದ್ದು. ಹಾಗಾದ್ರ ಇಲ್ಲಿ ಯಾರ ಒಂದು ಮಾರ್ಗದರ್ಶನ ಕೇಳ್ತಾರ ಅಂದ್ರ ಹಿರಿಯರು ಅಥವಾ ಅಜ್ಜಿಯರ ಮಾರ್ಗದರ್ಶನ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನೋಡ್ತೀವಿ. ಯಾವ ಒಂದು ಕುಟುಂಬದಲ್ಲಿ ಅಂದ್ರೆ ಅವಿಭಕ್ತ ಕುಟುಂಬದಲ್ಲಿ. ಕುಟುಂಬದ ಸದಸ್ಯರಿಲ್ಲದಿದ್ದರೂ ನಮಗೆ ಕಷ್ಟದ ಸಮಯದಲ್ಲಿ ನೆರವಾಗುವ ಇತರರು ಯಾರು ಅಂತಕ್ಕಂಥದ್ದು. ಕುಟುಂಬದ ಸದಸ್ಯರೆಲ್ಲದರೂ ಕೂಡ ನಮಗೆ ಕಷ್ಟ ಬಂದಿದೆ, ಆ ಒಂದು ಸಮಯದಲ್ಲಿ ನೆರವಾಗ್ತಕ್ಕಂಥವ್ರು ಯಾರು ಅಂತಕ್ಕಂಥದ್ದು. ಉತ್ತರ ನೆರೆಹೊರೆಯವರು. ಕುಟುಂಬದ ಸದಸ್ಯರನ್ನ ಬಿಟ್ರೆ ನಮ್ಮ ಮನೆ ಬಾಜು ಇರ್ತಕ್ಕಂಥವ್ರು ನೆರೆಹೊರೆಯವರು ಅಥವಾ ಸ್ನೇಹಿತರು. ಸಮಾಜದಲ್ಲಿ ಗೌರವಯುತ ಸ್ಥಾನಮಾನ ದೊರೆಯಲು ಮತ್ತು ಉತ್ತಮ ಸಂಸ್ಕಾರ ಕಲಿಯಲು ಅಡಿಪಾಯವಾಗುವುದು ಯಾವುದು? ಸಮಾಜದಲ್ಲಿ ಗೌರವಯುತ ಸ್ಥಾನಮಾನ ದೊರೆಯಲು ಮತ್ತು ಉತ್ತರ ಸಂಸ್ಕಾರ ಕಲಿಯಲು ಅಡಿಪಾಯ ಯಾವುದು ಅಂತಕ್ಕಂಥದ್ದು. ಉತ್ತರ ಕುಟುಂಬ. ವಂಶವೃಕ್ಷವು ಯಾವುದನ್ನ ತಿಳಿಯಲು ನಮಗೆ ಸಹಾಯ ಮಾಡುತ್ತದೆ? ವಂಶವೃಕ್ಷವು ಯಾವುದನ್ನ ತಿಳಿಯಲು ನಮಗೆ ಸಹಾಯ ಮಾಡುತ್ತದೆ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದು ಕೂಡ. ನಮ್ಮ ವಂಶವೃಕ್ಷವು ನಮಗೆ ಏನದಂದ್ರ ನಮ್ಮ ಪೂರ್ವಜರು ಮತ್ತು ಅವರೊಳಗೆ ನಮಗಿರುವ ಸಂಬಂಧಗಳನ್ನ ತಿಳಿಯಲು ಇದು ಸಹಾಯಕವನ್ನ ಮಾಡುತ್ತದೆ. ಅದೇ ರೀತಿಯಾಗಿ ಮೂರನೇ ಪಾಠ ನೋಡೋಣ, ಸಮುದಾಯ. ಸಮುದಾಯ ಎಂದರೇನು? ಸಮುದಾಯ ಅಂದ್ರೆ ಒಂದು ನಿಶ್ಚಿತ ಪ್ರದೇಶದಲ್ಲಿ ನಾವು ಮತ್ತು ನಮ್ಮವರು ಎಂಬ ಭಾವನೆಯೊಂದಿಗೆ ವಾಸಿಸುವ ಜನರ ಸಮೂಹವನ್ನು ಏನೆಂದು ಕರೆಯುತ್ತಾರೆ ಅಂದ್ರೆ ಸಮುದಾಯ ಅಂತೇಳಿ ಕರೆಯುತ್ತಾರೆ. ಒಂದು ನಿಶ್ಚಿತ ಪ್ರದೇಶದಲ್ಲಿ ಅಂತೇಳಿ ಗೊತ್ತಿರಬೇಕು. ನಿಶ್ಚಿತ ಪ್ರದೇಶ ನಾವು ಮತ್ತು ನಮ್ಮವರು ಎಂಬ ಭಾವನೆಯೊಂದಿಗೆ ವಾಸಿಸುವ ಜನರ ಸಮೂಹವನ್ನು ಏನಂತೇಳಿ ಕರೀತಾರೆ ಅಂದ್ರೆ ಸಮುದಾಯ ಅಂತೇಳಿ ಕರೆಯುತ್ತಾರೆ. ಅದೇ ರೀತಿಯಾಗಿ ಸಮುದಾಯದ ಪ್ರಮುಖ ವಿಧಗಳು ಯಾವುವು ಅಂತಕ್ಕಂಥದ್ದು. ಉತ್ತರ ಗ್ರಾಮ ಸಮುದಾಯ, ನಗರ ಸಮುದಾಯ ಮತ್ತು ಬುಡಕಟ್ಟು ಸಮುದಾಯ. ಗ್ರಾಮ ಸಮುದಾಯದ ಜನರು ಪ್ರಮುಖ ಕಸುಬು ಯಾವುದು? ಗ್ರಾಮ ಸಮುದಾಯದ ಜನರ ಪ್ರಮುಖ ಕೆಲಸ ಅಥವಾ ಕಸುಬು ಯಾವುದು ಅಂದ್ರ ಕೃಷಿ. ಕೃಷಿ. ಗ್ರಾಮಗಳ ನೈರ್ಮಲ್ಯಕ್ಕಾಗಿ ಸರ್ಕಾರ ಹಮ್ಮಿಕೊಂಡಿರುವ ಯೋಜನೆಯ ಹೆಸರೇನು? ಗ್ರಾಮಗಳ ನೈರ್ಮಲ್ಯಕ್ಕಾಗಿ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂತಹ ಯೋಜನೆಯ ಹೆಸರು ಕೇಳಿದ್ದಾರೆ. ಉತ್ತರ ನಿರ್ಮಲ್ ಗ್ರಾಮ ಯೋಜನೆ. ಬಡವರಿಗೆ ಮನೆ ಒದಗಿಸುವ ಯೋಜನೆ ಯಾವುದು? ಬಡವರಿಗೆ ಮನೆಯನ್ನ ಸರ್ಕಾರದಿಂದ ಮನೆಯನ್ನ ಕೊಡಿಸ್ತಕ್ಕಂತ ಒಂದು ಯೋಜನೆ ಯಾವುದು ಅಂತಕ್ಕಂಥದ್ದು. ಉತ್ತರ ಆಶ್ರಯ ಯೋಜನೆ.
ಗುಣಾತ್ಮಕ ಶಿಕ್ಷಣ ನೀಡಲು ಜಾರಿಗೆ ತಂದಿರುವ ಅಭಿಯಾನ ಯಾವುದು? ಗುಣಾತ್ಮಕ ಶಿಕ್ಷಣವನ್ನು ನೀಡಲು ಜಾರಿಗೆ ತಂದಿರತಕ್ಕಂತ ಅಭಿಯಾನ ಯಾವುದು ಅಂತಕ್ಕಂಥದ್ದು ಉತ್ತರ ಸರ್ವ ಶಿಕ್ಷಣ ಅಭಿಯಾನ. ಉತ್ತರ ಸರ್ವ ಶಿಕ್ಷಣ ಅಭಿಯಾನ. ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ರೂಪಿಸಿರುವ ಯೋಜನೆ ಯಾವುದು? ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ರೂಪಿಸಿರುವ ಯೋಜನೆ ಯಾವುದು ಅಂತಕ್ಕಂಥದ್ದು ಉತ್ತರ ಭಾಗ್ಯಲಕ್ಷ್ಮಿ ಯೋಜನೆ. ಕರ್ನಾಟಕದ ರಾಜಧಾನಿ ಯಾವುದು? ಬೆಂಗಳೂರು. ಜನರು ಗ್ರಾಮಗಳಿಂದ ನಗರಗಳಿಗೆ ವಲಸೆ ಹೋಗಲು ಕಾರಣವೇನು? ಜನರು ಗ್ರಾಮದಿಂದ ನಗರಗಳಿಗೆ ವಲಸೆ ಹೋಗಲು ಕಾರಣ ಬಂದ್ಬಿಟ್ಟು ಉದ್ಯೋಗ ಸೌಲಭ್ಯಕ್ಕಾಗಿ. ಮೊದಲನೇದು ಉದ್ಯೋಗ ಏನಂದ್ರೆ ಹಳ್ಳಿ ಕಡೆ ಏನಂದ್ರೆ ಹೆಚ್ಚು ಉದ್ಯೋಗ ಏನಂದ್ರೆ ದೊರೆಯುವುದಿಲ್ಲ. ಕೃಷಿ ಉದ್ಯೋಗ ಏನಂದ್ರೆ ಇಲ್ಲಿ ಮೂಲವಾಗಿರ್ತಕ್ಕಂಥದ್ದು ನೋಡ್ತೀವಿ. ಹಾಗಾಗಿ ಪೇಟೆಗೆ ಏನಂದ್ರೆ ಅವರು ಉದ್ಯೋಗಕ್ಕಾಗಿ ಹೋಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಇನ್ನೊಂದು ಸೌಲಭ್ಯಗಳಿಗಾಗಿ, ಸೌಲಭ್ಯ ಅಂದಾಗ ಹಾಸ್ಪಿಟಲ್ ಆಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಇನ್ನಿತರ ಸೌಲಭ್ಯಕ್ಕಾಗಿ ಏನಂದ್ರೆ ಜನರು ಹಳ್ಳಿಗಳಿಂದ ಏನಂದ್ರೆ ನಗರಕ್ಕೆ ವಲಸೆಯನ್ನ ಹೋಗ್ತಕ್ಕಂಥದ್ದು ನೋಡ್ತೀವಿ. ಇದು ಪ್ರಮುಖ ಕಾರಣವನ್ನ ಆಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನಗರ ಸಮುದಾಯ ಎದುರಿಸುವ ಪ್ರಮುಖ ಸಮಸ್ಯೆ ಯಾವುದು? ನಗರ ಸಮುದಾಯ ಸಿಟಿಗಳಲ್ಲಿ ಎದುರಿಸ್ತಕ್ಕಂಥ ಒಂದು ಪ್ರಮುಖ ಸಮಸ್ಯೆ ಯಾವುದು ಅಂತಕ್ಕಂಥದ್ದು ಉತ್ತರ ಸಂಚಾರ ದಟ್ಟಣೆ ಅಥವಾ ಮಾಲಿನ್ಯ. ಸಂಚಾರ ದಟ್ಟಣೆ, ನಾವು ಟ್ರಾಫಿಕ್ ಅನ್ನು ನೋಡ್ತೀವಿ. ಅದೇ ರೀತಿಯಾಗಿ ಮಾಲಿನ್ಯ ಕೂಡ ನಾವು ಬಹಳಷ್ಟು ಜನರಲ್ಲಿ ಇರ್ತಕ್ಕಂಥದ್ದು ನೋಡ್ತೀವಿ. ಉದಾಹರಣೆಗೆ ನಗರವನ್ನ ದಿಲ್ಲಿ ನಗರ ತೆಗೆದುಕೊಂಡ್ರೆ ಬಹಳಷ್ಟು ಜನರಲ್ಲಿ ಮಾಲಿನ್ಯ ಸಮಸ್ಯೆ ಇರತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಸಮುದಾಯದ ಸದಸ್ಯರ ನಡುವಿನ ಸಂಬಂಧ ಹೇಗಿರುತ್ತದೆ? ಬಹಳಷ್ಟು ಇಂಪಾರ್ಟೆಂಟ್ ಆಗಿರತಕ್ಕಂಥದ್ದು. ಸಮುದಾಯದ ಸದಸ್ಯರ ನಡುವಿನ ಸಂಬಂಧ ಹೇಗಿರುತ್ತದೆ ಅಂದ್ರೆ ಪರಸ್ಪರ ಅವಲಂಬಿತವಾಗಿರತಕ್ಕಂಥದ್ದು. ಉದಾಹರಣೆಗೆ ನಮ್ಮ ಮನೆಯಲ್ಲಿ ಇವತ್ತು ಸಕ್ಕರೆ ಖಾಲಿಯಾಗಿದೆ ಅಂದ್ರೆ ನಾನು ಪಕ್ಕದ ಮನೆಯಿಂದ ಸಕ್ಕರೆನ ತೆಗೆದುಕೊಳ್ತಕ್ಕಂಥದ್ದು. ಅಂದ್ರೆ ಪರಸ್ಪರ ಒಬ್ಬರಿಗೊಬ್ರು ಅವಲಂಬಿತವಾಗಿರತಕ್ಕಂಥದ್ದು ಒಂದು ಉದಾಹರಣೆಯನ್ನ ನೀಡ್ತಾ ಇದ್ದೀನಿ. ಅದೇ ರೀತಿಯಾಗಿ ನೆಕ್ಸ್ಟ್, ಕೆಲಸದ ಹಂಚಿಕೆ ಮಾಡಿಕೊಂಡು ಬದುಕುವ ಕೀಟಗಳಿಗೆ ಉದಾಹರಣೆ ನೀಡಿ. ಕೆಲಸದ ಹಂಚಿಕೆ ಮಾಡಿಕೊಂಡು ಬದುಕುವ ಕೀಟಗಳಿಗೆ ಉದಾಹರಣೆ ನೀಡಿ. ಕೆಲಸದ ಹಂಚಿಕೆ ಮಾಡಿಕೊಂಡು ಬದುಕುವ ಕೀಟಗಳಿಗೆ ಉದಾಹರಣೆ ನೀಡಿ ಅಂತಕ್ಕಂಥದ್ದು. ಕೆಲಸವನ್ನ ಹಂಚಿಕೊಂಡು ಬದುಕ್ತಕ್ಕಂಥ ಕೀಟಗಳು ಬಂದ್ಬಿಟ್ಟು ಯಾವ ಅಂದ್ರ ಜೇನುಹುಳುಗಳು ಮತ್ತು ಇರುವೆಗಳು. ಉದಾಹರಣೆಗೆ ನಾವು ಇರುವೆಗಳನ್ನ ನೋಡ್ತೀವಿ. ಇರುವೆಗಳನ್ನ ನೀವು ಬೇಕಾದ್ರೆ ಒಂದು ಸಕ್ಕರೆಯನ್ನ ಚೆಲ್ಲಿ ಸಕ್ಕರೆಯನ್ನ ಆ ಒಂದು ಚಿಕ್ಕ ಕಣವನ್ನು ನಾವು ಒಂದಕ್ಕೆ ಒಯ್ಯಲಕ್ಕ ಒಂದಕ್ಕೆ ಒಯ್ಯಲು ಆಗುವುದಿಲ್ಲ ಅಂದ್ರ ಆ ಸಮಯದಲ್ಲಿ ಏನಂದ್ರ ಇನ್ನು ಕೆಲವು ಇರುವೆಗಳು ಬಂದೇನಂದ್ರ ಅದನ್ನ ಎತ್ತಿಕೊಂಡು ಹೋಗಲು ಸಹಾಯವನ್ನ ಮಾಡ್ತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರ ಕೆಲಸವನ್ನ ಹಂಚಿಕೊಂಡು ಮಾಡಿಕೊಂಡು ಬದುಕುವ ಕೀಟಗಳಿಗೆ ಉದಾಹರಣೆ ನೀಡಿ ಅಂದಾಗ ಜೇನುಹುಳುಗಳು, ಅದೇ ರೀತಿಯಾಗಿ ಇರುವೆಗಳು. ಬುಡಕಟ್ಟು ಸಮುದಾಯದ ಜನರು ಸಾಮಾನ್ಯವಾಗಿ ಎಲ್ಲಿ ವಾಸಿಸುತ್ತಾರೆ? ಬುಡಕಟ್ಟು ಸಮುದಾಯದ ಜನರು ಸಾಮಾನ್ಯವಾಗಿ ಎಲ್ಲಿ ವಾಸಿಸುತ್ತಾರೆ ಅಂತಕ್ಕಂಥದ್ದು ಉತ್ತರ ಬುಡಕಟ್ಟು ಸಮಾಜದ ಜನರ ಕಾಡುಗಳಲ್ಲಿ ವಾಸಿಸ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ಗುಡ್ಡಗಾಡು ಪ್ರದೇಶದಲ್ಲಿ ಹೆಚ್ಚಿನದಂದ್ರ ಕಾಡುಗಳು ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ಬುಡಕಟ್ಟು ಸಮುದಾಯದ ಜನರು ಏನಂದ್ರ ಸಾಮಾನ್ಯವಾಗಿ ಅಲ್ಲಿ ಕಾಣಸಿಗ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ನಾವು ತಿನ್ನುವ ಆಹಾರ ನಮಗೆ ತಲುಪಲು ಯಾರ ಶ್ರಮವಿದೆ? ಇವಾಗ ನಾವು ಮನೆಯಲ್ಲಿ ಕುಂತು ಊಟವನ್ನ ಮಾಡ್ತಾ ಇದ್ದೀವಿ, ಅನ್ನವನ್ನ ತಿಂತಾ ಇದ್ದೀವಿ ಅಂದ್ರೆ ಇದರ ಒಂದು ಹಿಂದ್ಗಡೆ ಯಾರ ಶ್ರಮವಿದೆ ಅಂತಕ್ಕಂಥದ್ದು ಪ್ರಶ್ನೆ. ಉತ್ತರ ಯಾರ ಶ್ರಮವಿದೆ ಅಂದ್ರೆ ರೈತರು, ಅದೇ ರೀತಿಯಾಗಿ ಸಾಗಿಸುವವರು ಮತ್ತು ವ್ಯಾಪಾರಿಗಳ ಶ್ರಮವನ್ನ ಇರತಕ್ಕಂಥದ್ದು ನೋಡ್ತೀವಿ.